ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. 13ನೇ ಪಾಯಿಂಟ್ನಲ್ಲಿ ಜೆಸಿಬಿ ಮೂಲಕ 16 ಅಡಿ ಅಗೆಯಲಾಗಿದೆ. 2 ಹಿಟಾಚಿಯನ್ನು ಬಳಸಿಕೊಂಡು ಗುಂಡಿ ಅಗೆಯುವಂಥ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 16 ಅಡಿ ಅಗೆದರೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ದೂರುದಾರನ ಹೇಳಿಕೆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ಇದುವರೆಗೂ 16 ಅಡಿ ಆಳ 12 ಅಡಿ ಅಗಲ ಮಣ್ಣು ಅಗೆಯಲಾಗಿದೆ. ಗೃಹ ಸಚಿವರಿಗೆ ಈ ಬಗ್ಗೆ ಅನುಚಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿ ಅನುಚಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡದ ಸದಸ್ಯರು ಒಂದು ಕಡೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ದೂರುದಾರ ಅನಾಮಧೇಯ ವ್ಯಕ್ತಿ ತೋರಿಸಿದಂಥ ಜಾಗ 13ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ. 13ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಅಡಿಗಳವರೆಗೆ ಅಗೆದರೂ ಕೂಡ ಯಾವುದೇ ಕುರುಹು ಅಥವಾ ಮೂಳೆಗಳು ಸಿಕ್ಕಿಲ್ಲ. 16 ಅಡಿ ಅಗೆದಿದ್ದಾರೆ. 16 ಅಡಿ ಅಗೆದರೂ ಕೂಡ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ಅಗೆದ ಕುರಿತಾಗಿ ಈಗಾಗಲೇ ಗೃಹ ಸಚಿವರಿಗೆ ಮಾಹಿತಿಯನ್ನು ಅನುಚೇತ್ ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ವಿಧಾನಸೌಧದಲ್ಲಿ ಸಚಿವರಿಗೆ ಮಾಹಿತಿಯನ್ನು ಅನುಚೇತ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದೂರುದಾರ ತೋರಿಸಿದಂಥ ಜಾಗಗಳು 13ನೇ ಪಾಯಿಂಟ್ನಲ್ಲಿ ಇಷ್ಟೆಲ್ಲ ಅಗೆದ್ರು, 2 ಹಿಟಾಚಿಗಳನ್ನು ಬಳಸ್ಕೊಂಡು ಅಲ್ಲಿ ಅಗೆಯುವಂಥ ಕೆಲಸವನ್ನು ಮಾಡಿದರೂ ಕೂಡ ಒಂದು ಮೂಳೆಯೂ ಸಿಕ್ಕಿಲ್ಲ. ರಡಾರ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಅಲ್ಲಿ ಹುಡುಕಾಟವನ್ನು ನಡೆಸಲಾಯಿತು. ಹುಡುಕಾಟವನ್ನು ನಡೆಸಿದ ಬಳಿಕ ಅಲ್ಲಿ ಅಗೆಯುವಂಥ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಯಿತು. ಆದರೂ ಏನೂ ಸಿಗಲಿಲ್ಲ. ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರ ನಾಳೆಗೂ ಕೂಡ ಸದ್ಯಕ್ಕಿರುವಂಥ ಕುತೂಹಲ ಇದು. 16 ಅಡಿ ಆಳ 12 ಅಡಿ ಅಗಲ ಮಣ್ಣು ತೆಗೆಯಲಾಗಿದೆ. ಆದರೂ ಏನೂ ಸಿಕ್ಕಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅನಾಮಧೇಯ ವ್ಯಕ್ತಿಯೋರ್ವ ನಾನು ಸಾಕಷ್ಟು ಅಪರಿಚಿತ ಶವಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ ದೂರನ್ನು ಕೊಟ್ಟಿದ್ದ. ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ದೂರುದಾರ ಗುರುತು ಮಾಡಿರುವಂಥ ಜಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಶೋಧ ಕಾರ್ಯಾಚರಣೆಯ ಇವತ್ತಿನ ದಿನ ಮೇಜರ್ ಪಾಯಿಂಟ್ ಆತ ಗುರುತು ಮಾಡಿದ್ದು 13 ಜಾಗಗಳು. 13ನೇ ಪಾಯಿಂಟ್ನಲ್ಲಿ ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನು ಇವತ್ತು ಮಾಡಲಾಯಿತು. ಇವತ್ತು ಮಾಡಿದಂಥ ಸಂದರ್ಭದಲ್ಲಿ ಏನು ಸಿಕ್ತು? ಒಂದು ಕಡೆಯಲ್ಲಿ ಅತ್ಯುನ್ನತ ತಂತ್ರಜ್ಞಾನವನ್ನು ಬಳಸಿ ಕೂಡ ಇಲ್ಲಿ ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಯಿತು. ಅಷ್ಟೇ ಅಲ್ಲದೆ ಅಲ್ಲಿ 2 ಹಿಟಾಚಿಗಳನ್ನು ಬಳಕೆ ಮಾಡಲಾಯಿತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯ ನಡೆಸಿದಂಥ ಸಂದರ್ಭದಲ್ಲಿ ಏನಾದರೂ ಸಿಗ್ತಾ ಹೇಗೆ? ಸಂಪತ್, ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಅದರ ಸುತ್ತಮುತ್ತ ಹಲವಾರು ಮೃತದೇಹಗಳನ್ನ ಹೂತು ಹಾಕಿರುವ ಆರೋಪದ ಪ್ರಕರಣದ ಕುರಿತು ಎಸ್ಐಟಿ ತನಿಖೆ ಚುರುಕುಗೊಳಿಸಿರುವಂತದ್ದು. ಇವತ್ತು ಆಧುನಿಕ ತಂತ್ರಜ್ಞಾನ ಜಿಪಿಆರ್ ಮೂಲಕ ಶೋಧ ಕಾರ್ಯಾಚರಣೆ ವೇಳೆಯಲ್ಲಿ ಎಸ್ಐಟಿ ಅಗೆಯುಗಾರವನ್ನು ಮಧ್ಯಾಹ್ನಂತರ ಆರಂಭಿಸಿತು. ಅಲ್ಲದೆ ಇದೀಗ ಕ್ಲಿಷ್ಟಕರವಾಗಿತ್ತು. ಮುಖ್ಯವಾಗಿ 13ನೇ ಜಾಗ ಏನಿದೆ ಅದು ಸ್ವಲ್ಪ ಕ್ಲಿಷ್ಟವಾಗಿ ತಾಂತ್ರಿಕ ಸಮಸ್ಯೆ ಕೂಡ ಇತ್ತು. ಹೀಗಾಗಿ ಕಳೆದ ವಾರನೇ ಅದು ಅದನ್ನ ಅಗೆಯುವಂತ ಅಲ್ಲಿ ಉತ್ಖನನ ಮಾಡಬೇಕಂತ ಅನಿವಾರ್ಯತೆ ಇತ್ತು. ಆದ್ರೆ ಕೆಲ ಕಾರಣಗಳಿಂದ ಅದು ಹಲವಾರು ಕಾರಣಗಳಿಂದ ಅದನ್ನ ಮುಂದೂಡಲಾಗಿತ್ತು. ಇವತ್ತು ಕೂಡ ಒಂದು ಉತ್ಖನನ ಜಿಪಿಆರ್ ಅನ್ನ ಬಳಸಿ ಅಲ್ಲಿ ಒಂದು ಹಲವಾರು ಶೋಧವನ್ನು ಕಾರ್ಯಾಚರಣೆಯನ್ನ ಮಾಡಿಸಿರುವಂತದ್ದು. ಜೊತೆಗೆ ಇವತ್ತಿನ ಒಂದು ಸಂಜೆವರೆಗೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಮಳೆ ಕೂಡ ಬಂದಿರುವಂತದ್ದು. ಮಳೆಯ ಮಧ್ಯೆ ಕೂಡ ಈ ಕಾರ್ಯಾಚರಣೆ ನಡೆಯಿತು. ಮುಖ್ಯವಾಗಿ ಕಳೆದ ಹಲವಾರು ಅಂದ್ರೆ 2 ಗಂಟೆಗಿಂತಲೂ ಹೆಚ್ಚು ಗಂಟೆಗಳಿಂದ ಇಲ್ಲಿ ಶೋಧವನ್ನ ನಡೆಸಿರುವಂತದ್ದು. 2 ಹಿಟಾಚಿಗಳನ್ನ ಕೂಡ ಬಳಸಿ ಶೋಧವನ್ನ ಮಾಡಿರುವಂತದ್ದು. 15 ಅಡಿ ಅಗೆದರೂ ಕೂಡ ಮೂಲೆ ಅಸ್ಥಿಪಂಜರ ಅಥವಾ ಅವಶೇಷಗಳು ಸಿಕ್ಕಿದ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೂ ಕೂಡ ಶೋಧ ಕಾರ್ಯಾಚರಣೆಯನ್ನೇ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಸಂಪತ್, ಶಂಶೀರ್, ಶೋಧ ಕಾರ್ಯಾಚರಣೆ ಇನ್ನೂ ಎಷ್ಟೊತ್ತು ನಡೀಬಹುದು? ಎಷ್ಟು ಅಡಿ ಅಗೆಯುವಂತ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಎಸ್ಐಟಿ ಅವರೀಗ? ಹೌದು, ಮುಖ್ಯವಾಗಿ ಜಿಪಿಆರ್ ಬಳಸಿ ಈ ಒಂದು ಶೋಧ ಅಗೆಯುವಂತ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಸುಮಾರು 15 ಅಡಿ ಆಳಕ್ಕೆ ಹೋಗಿರುವಂತ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಇನ್ನೂ ಸುಮಾರು ಗಂಟೆ ಆದ್ರೆ 8 ಗಂಟೆಗಳ ಒಳಗಡೆ ಈ ಒಂದು ಕಾರ್ಯಾಚರಣೆ ಅಂತ್ಯ ಆಗ್ಬಹುದು. ಯಾಕಂದ್ರೆ ರಾತ್ರಿ ಆದ್ರೆ ಕಾರ್ಯಾಚರಣೆ ಮಾಡೋಕೆ ಇಲ್ಲಿ ಕಷ್ಟ ಆಗುತ್ತೆ. ಹೀಗಾಗಿ
ಇಂದು ಏನೋ ಸಿಗದಿದ್ರೆ ನಾಳೆ ಕೂಡ ಶೋಧ ಕಾರ್ಯಾಚರಣೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇರುವಂತದ್ದು ಸಂಪರ್ಕ. ಥ್ಯಾಂಕ್ ಯು ಶಂಶೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.